ರಾಜ್ಯದಲ್ಲಿ ಪವರ್ ಫೈಟ್ ನಡೀತಾ ಇದೆ. ಈ ಪವರ್ ಫೈಟ್ಗೆ ಕ್ಲೈಮ್ಯಾಕ್ಸ್ ಯಾವಾಗ, ಆ ಕ್ಲೈಮ್ಯಾಕ್ಸ್ಗೆ ಮುಹೂರ್ತ ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಚರ್ಚೆ ಆಗ್ತಾನೆ ಇದ್ವು ರಾಜ್ಯ ರಾಜಕೀಯದಲ್ಲಿ. ಆ ಟೈಮ್ ಈಗ ಬಂತ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಆ ಕ್ಲೈಮ್ಯಾಕ್ಸ್ಗೆ ಫಿಕ್ಸ್ ಆಯ್ತಾ ಮುಹೂರ್ತ? ಡಿಸೆಂಬರ್ 8ರಂದೇ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಬೀಳುತ್ತಾ? ಹಾಗಾದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಈ ಕುರ್ಚಿ ಕಲಹ ಇದೆಯಲ್ಲ, ಇದು ಇತ್ಯರ್ಥ ಆಯ್ತಾ? ಇದರ ಉದ್ದೇಶ ಇದ್ದಿದ್ದೇ ಅದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದೆ ಅದಕ್ಕೆ. ಹಾಗಾದ್ರೆ ಅದರ ಉದ್ದೇಶ ಸಾರ್ಥಕ ಆಯ್ತಾ, ಈಡೇರ್ತಾ ಅನ್ನೋ ಪ್ರಶ್ನೆ. ರಾಹುಲ್ ಹೆಗಲಿಗೆ ಈ ಬದಲಾವಣೆಯ ಭವಿಷ್ಯ ಹಾಗಾದ್ರೆ ಶಿಫ್ಟ್ ಆಯ್ತಾ? ರಿಪಬ್ಲಿಕ್ ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಸುಮಾರು 1.5 ಗಂಟೆಗಳ ಕಾಲ ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್, ಅದರ ಜೊತೆಯಲ್ಲಿ ಮಾತುಕತೆ, ಚರ್ಚೆ ಎಲ್ಲವೂ ಕೂಡ ಮಾಡಿದ್ದೀವಿ ಅಂತ ಖುದ್ದು ಸಿಎಂಎ ಹೇಳಿಕೆಯನ್ನ ಕೂಡ ಕೊಟ್ಟರು. ಈ ಬ್ರೇಕ್ಫಾಸ್ಟ್ ನ ಉದ್ದೇಶ ಏನಾಗಿತ್ತು, ಆ ಉದ್ದೇಶ ಈಡೇರ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಒಂದಷ್ಟು ಇನ್ಸೈಡ್ ಇನ್ಪುಟ್ಸ್ ಇದೆ. ಪವರ್ ಫೈಟ್ಗೆ ಕ್ಲೈಮ್ಯಾಕ್ಸ್ಗೆ ಮುಹೂರ್ತ ಯಾವಾಗ? ಹಾಗಾದ್ರೆ ಆ ಮುಹೂರ್ತವನ್ನ ಫಿಕ್ಸ್ ಮಾಡಿರೋದು ಯಾರು? ಡಿಸೆಂಬರ್ 8ಕ್ಕೆ. ಹಾಗಾದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತಾ ಅನ್ನೋ ಪ್ರಶ್ನೆ. ಕುರ್ಚಿ ಕದನ ನಡುವೆ ಸಿಎಂ ಹಾಗೂ ಡಿಸಿಎಂ ಒಗ್ಗಟ್ಟಿನ ಜಪವನ್ನ ಮಾಡಿದ್ದಾರೆ. ಕ್ರಾಂತಿ ಕದನದ ನಡುವೆ ಸ್ನೇಹ ಗೀತೆ ಮೊಳಗಿದೆ. ಬದಲಾವಣೆಯ ಹೊಣೆ ಇದೆಯಲ್ಲ, ಅದು ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ಡಿಸೆಂಬರ್ 8ರಂದು ದೆಹಲಿ ಚಲೋ ಸಾಧ್ಯತೆ ಇದೆ. ಕರೆದ್ರೆ ಹೋಗ್ತೀವಿ ಅಂದಿದ್ದಾರೆ. ಕರೆಯುವಂತ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ರಾಜ್ಯದ ಸಂಸದರ ಸಭೆ ನೆಪದಲ್ಲಿ ದೆಹಲಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಅವತ್ತೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಹೈಕಮಾಂಡ್ ನತ್ತ ಬೊಟ್ಟು ಮಾಡಿದ್ದಾರೆ ಸಿಎಂ. ಹೈಕಮಾಂಡ್ ಹೇಳಿದಾಗ ಸಿಎಂ ಆಗ್ತಾರೆ ಅನ್ನುವಂತ ಹೇಳಿಕೆಯನ್ನ ಬಹಳ ಓಪನ್ ಆಗಿ ಮೊದಲ ಬಾರಿಗೆ ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟರು ಸಿಎಂ. ರಾಹುಲ್ ತೀರ್ಮಾನಕ್ಕೆ ಇಬ್ರು ಕೂಡ ನಾವು ಬದ್ಧರಾಗ್ತೀವಿ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ, ಇಬ್ರು ಕೂಡ ನಾವು ಬ್ರದರ್ಸ್, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂತ ಮಾತನ್ನ ಖುದ್ದು ಸಿಎಂ ಹೇಳಿದ್ದಾರೆ. ಇವತ್ತು ಒಗ್ಗಟ್ಟಾಗಿರೋದಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ಶಾಸಕರು ಸಚಿವರಿಗೆ ಜಂಟಿಯಾಗಿ ಔತಣ ಕೂಟ ಆಯೋಜನೆ ಮಾಡಿ ಒಗ್ಗಟ್ಟಿನ ಸೂತ್ರ ಪಡಿಸ್ತೀರಾ? ಇಲ್ಲ, ಇದ್ರ ಊಟ ಎಂತದು ಸಿಎಲ್ಪಿ ಮೀಟಿಂಗ್ ಕರಿತೀವಲ್ಲ, ಅವತ್ತೇ ಊಟ ಮಾಡ್ತಾರೆ. ಸರ್, ಕಳೆದ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತುಗಳು ಅನ್ನೋ ವರ್ಡ್ ತುಂಬಾ ಫೇಮಸ್ ಆಗ್ತಿತ್ತು. ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದೀವಿ ನಾವು. ಮೋಸ್ಟ್ ಲೈಕ್ಲಿ 8ನೇ ನಾವು ಮೊದಲನೇ ಸಾರಿ ಶುರುವಾಗುತ್ತಲ್ಲ, ಅವತ್ತು ಹೌಸ್ ಅಡ್ಜನ್ ಆಗ್ತದೆ ಅಂತ ಹೇಳಿ ಅನ್ಕೊಂಡಿದೀವಿ. ಸಿಟ್ಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿದ್ದರು. ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತೇ ಕರಿಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳಿರ್ತಾರೆ, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಕರ್ನಾಟಕದವರು, ಅಲ್ಲಿ ಕರೆಯೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಪಾರ್ಟಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ? ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಹೈಕಮಾಂಡ್ ಹೇಳೋದಲ್ಲ, ಹೈಕಮಾಂಡ್ ಹೇಳೋದಲ್ಲ, ಹೈಕಮಾಂಡ್ ಹೇಳೋದಲ್ಲ. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರಲ್ಲಿ ಕೇಳ್ಬರ್ತೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋತೀವಿ. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರಲ್ಲಿ ಕೇಳ್ಬರ್ತೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋತೀವಿ. ಹೈಕಮಾಂಡ್ ಹೇಳೋದಲ್ಲ, ಹೈಕಮಾಂಡ್ ಹೇಳೋದಲ್ಲ, ಹೈಕಮಾಂಡ್ ಹೇಳೋದಲ್ಲ, ಹೈಕಮಾಂಡ್ ಹೇಳೋದಲ್ಲ, ಹೈಕಮಾಂಡ್ ಹೇಳೋದಲ್ಲ, ಹೈಕಮಾಂಡ್ ಹೇಳೋದಲ್ಲ, ಹೈಕಮಾಂಡ್ ಹೇಳೋದಲ್ಲ. ರಾಜ್ಯದಲ್ಲಿ ಪವರ್ ಫೈಟ್ ನಡೀತಾ ಇದೆ. ಈ ಪವರ್ ಫೈಟ್ಗೆ ಕ್ಲೈಮ್ಯಾಕ್ಸ್ ಯಾವಾಗ, ಆ ಕ್ಲೈಮ್ಯಾಕ್ಸ್ಗೆ ಮುಹೂರ್ತ ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಚರ್ಚೆ ಆಗ್ತಾನೆ ಇದ್ವು ರಾಜ್ಯ ರಾಜಕೀಯದಲ್ಲಿ. ಆ ಟೈಮ್ ಈಗ ಬಂತ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ.
ಆ ಕ್ಲೈಮ್ಯಾಕ್ಸ್ಗೆ ಫಿಕ್ಸ್ ಆಯ್ತಾ ಮುಹೂರ್ತ? ಡಿಸೆಂಬರ್ 8ರಂದೇ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಬೀಳುತ್ತಾ? ಹಾಗಾದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಈ ಕುರ್ಚಿ ಕಲಹ ಇದೆಯಲ್ಲ, ಇದು ಇತ್ಯರ್ಥ ಆಯ್ತಾ? ಇದರ ಉದ್ದೇಶ ಇದ್ದಿದ್ದೇ ಅದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದೆ ಅದಕ್ಕೆ. ಹಾಗಾದ್ರೆ ಅದರ ಉದ್ದೇಶ ಸಾರ್ಥಕ ಆಯ್ತಾ, ಈಡೇರ್ತಾ ಅನ್ನೋ ಪ್ರಶ್ನೆ. ರಾಹುಲ್ ಹೆಗಲಿಗೆ ಈ ಬದಲಾವಣೆಯ ಭವಿಷ್ಯ ಹಾಗಾದ್ರೆ ಶಿಫ್ಟ್ ಆಯ್ತಾ? ರಿಪಬ್ಲಿಕ್ ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಸುಮಾರು 1.5 ಗಂಟೆಗಳ ಕಾಲ ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್, ಅದರ ಜೊತೆಯಲ್ಲಿ ಮಾತುಕತೆ, ಚರ್ಚೆ ಎಲ್ಲವೂ ಕೂಡ ಮಾಡಿದ್ದೀವಿ ಅಂತ ಖುದ್ದು ಸಿಎಂఏ ಹೇಳಿಕೆಯನ್ನ ಕೂಡ ಕೊಟ್ಟರು. ಈ ಬ್ರೇಕ್ಫಾಸ್ಟ್ ನ ಉದ್ದೇಶ ಏನಾಗಿತ್ತು, ಆ ಉದ್ದೇಶ ಈಡೇರ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಒಂದಷ್ಟು ಇನ್ಸೈಡ್ ಇನ್ಪುಟ್ಸ್ ಇದೆ. ಪವರ್ ಫೈಟ್ಗೆ, ಕ್ಲೈಮ್ಯಾಕ್ಸ್ಗೆ ಮುಹೂರ್ತ ಯಾವಾಗ? ಹಾಗಾದ್ರೆ ಆ ಮುಹೂರ್ತವನ್ನ ಫಿಕ್ಸ್ ಮಾಡಿರೋದು ಯಾರು? ಡಿಸೆಂಬರ್ 8ಕ್ಕೆ. ಹಾಗಾದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತಾ ಅನ್ನೋ ಪ್ರಶ್ನೆ. ಕುರ್ಚಿ ಕದನ ನಡುವೆ ಸಿಎಂ ಹಾಗೂ ಡಿಸಿಎಂ ಒಗ್ಗಟ್ಟಿನ ಜಪವನ್ನ ಮಾಡಿದ್ದಾರೆ. ಕ್ರಾಂತಿ ಕದನದ ನಡುವೆ ಸ್ನೇಹ ಗೀತೆ ಮೊಳಗಿದೆ. ಬದಲಾವಣೆಯ ಹೊಣೆ ಇದೆಯಲ್ಲ, ಅದು ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ಡಿಸೆಂಬರ್ 8ರಂದು ದೆಹಲಿ ಚಲೋ ಸಾಧ್ಯತೆ ಇದೆ. ಕರೆದ್ರೆ ಹೋಗ್ತೀವಿ ಅಂದಿದ್ದಾರೆ. ಕರೆಯುವಂತ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ರಾಜ್ಯದ ಸಂಸದರ ಸಭೆ ನೆಪದಲ್ಲಿ ದೆಹಲಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಅವತ್ತೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಹೈಕಮಾಂಡ್ ನತ್ತ ಬೊಟ್ಟು ಮಾಡಿದ್ದಾರೆ ಸಿಎಂ. ಹೈಕಮಾಂಡ್ ಹೇಳಿದಾಗ ಸಿಎಂ ಆಗ್ತಾರೆ ಅನ್ನುವಂತ ಹೇಳಿಕೆಯನ್ನ ಬಹಳ ಓಪನ್ ಆಗಿ ಮೊದಲ ಬಾರಿಗೆ ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟರು ಸಿಎಂ. ರಾಹುಲ್ ತೀರ್ಮಾನಕ್ಕೆ ಇಬ್ರು ಕೂಡ ನಾವು ಬದ್ಧರಾಗ್ತೀವಿ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ, ಇಬ್ರು ಕೂಡ ನಾವು ಬ್ರದರ್ಸ್, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂತ ಮಾತನ್ನ ಖುದ್ದು ಸಿಎಂ ಹೇಳಿದ್ದಾರೆ. ಇವತ್ತು ಒಗ್ಗಟ್ಟಾಗಿರೋದಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ಸರ್ ಜಂಟಿಯಾಗಿ ಶಾಸಕರು ಸಚಿವರಿಗೆ ಜಂಟಿಯಾಗಿ ಔತಣ ಕೂಟ ಆಯೋಜನೆ ಮಾಡಿ ಒಗ್ಗಟ್ಟಿನ ಸೂತ್ರ ಪಡಿಸ್ತೀರಾ? ಇಲ್ಲ, ಇದ್ರ ಊಟ ಎಂತದು ಸಿಎಲ್ಪಿ ಮೀಟಿಂಗ್ ಕರಿತೀವಲ್ಲ, ಅವತ್ತೇ ಊಟ ಮಾಡ್ತಾರೆ. ಸರ್, ಕಳೆದ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತುಗಳು ಅನ್ನೋ ವರ್ಡ್ ತುಂಬಾ ಫೇಮಸ್ ಆಗ್ತಿತ್ತು. ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದೀವಿ ನಾವು. ಮೋಸ್ಟ್ ಲೈಕ್ಲಿ 8ನೇ ನಾವು ಮೊದಲನೇ ಸಾರಿ ಶುರುವಾಗುತ್ತಲ್ಲ, ಅವತ್ತು ಹೌಸ್ ಅಡ್ಜನ್ ಆಗ್ತದೆ ಅಂತೇಳಿ ಅನ್ಕೊಂಡಿದೀವಿ. ಸಿಟ್ಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿದ್ದರು. ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತೇ ಕರಿಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ